ನ್ಯೂಸ್ ಸಾಧಕರಿಗೆ ಸನ್ಮಾನವನ್ನ ಇಟ್ಕೊಂಡು ಸುವರ್ಣ ಕನ್ನಡಿಗ ಸುವರ್ಣ ಸಾಧಕಿ ಅನ್ನುವ ಹೆಸರಲ್ಲಿ ಇವತ್ತು ಅದು ಬರೀ ಪ್ರಶಸ್ತಿ ಅಲ್ಲ, ಆ ತಾಯಿ, ಆ ಹೆಣ್ಣು ಮಗಳು, ಆ ಮಹಿಳೆ ಮತ್ತು ಆ ತಂದೆಯಂದಿರು, ಆ ಸಹೋದರರು ಹೋರಾಟ ಮಾಡಿದ ಅವರ ನಿಜ ಜೀವನ, ಅವರ ಕನಸುಗಳ ಕತೆ, ಅವರ ಯಶಸ್ಸಿನ ಕತೆ, ಅದಕ್ಕೆ ತಂದಂತ ಸನ್ಮಾನ ಇದು. ಈ ಸನ್ಮಾನ ಆ ಎಲ್ಲ ಸಾಧಕಿಯರು ಮತ್ತು ಸಾಧಕರಿಗೆ ಅಂತ್ಯ ಅಲ್ಲ, ಇದು ಒಂದು ಪ್ರೋತ್ಸಾಹ. ರವಿ ಹೆಗ್ಡೆ ಅವರು ಹೇಳದಂದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಪ್ರೋತ್ಸಾಹ ಪಡ್ಕೊಂಡವರು ಮುಂದೆ ಬಹಳ ಅತ್ಯುನ್ನತ ಸ್ಥಾನಗಳಿಗೆ ಹೋಗಿರುವ ಬಹಳಷ್ಟು ನಿದರ್ಶನಗಳಿದೆ ಅಂತ ಹೇಳಿದ್ರು. ಹಾಗೆ ಪ್ರತಿಯೊಬ್ಬ ಸಾಧಕಿ ಮತ್ತು ಸಾಧಕರ ಬದುಕಲ್ಲಿ ಇನ್ನೂ ಅತ್ಯುನ್ನತ ಬೆಳಕು, ಯಶಸ್ಸು ಕಾಣಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಕರೆದಿದ್ದೀರಾ. ಹೆಣ್ಣು ಮಗಳ ಬಗ್ಗೆ ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ. ಹೆಣ್ಣು ಮಗಳು ಅದು ನನ್ನ ವಯಸ್ಸಿನ, ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರುವಂತ ಹೆಣ್ಣು ಮಕ್ಕಳಿಗೆಲ್ಲ ಇವತ್ತು ಕರೆದು ಸುವರ್ಣ ಸಾಧಕಿ ಅನ್ನುವಂತ ಪ್ರಶಸ್ತಿ ಕೊಟ್ಟಿದ್ದೀರಾ. ಅದು ಅಷ್ಟು ಸುಲಭವಾದಂತ ಪ್ರಶಸ್ತಿ ಅಲ್ಲ. ಆ ಸಾಧಕಿಯ ಸಾಧನೆ ಹಿಂದೆಗಡೆ ಬಹಳಷ್ಟು ಅಪಮಾನ, ಅವಮಾನ, ಸೋಲುಗಳು, ಅವಕಾಶಗಳ ವಂಚಿತರಾಗಿ ಆ ಸಾಧನೆಯ ಗುರಿ ಬಿಡದಂಗೆ ಎಲ್ಲವನ್ನು ಒಂದು ಗಂಟು ಮೂಟೆ ಮಾಡಿ ಆ ಗಂಟನ್ನ ಅವಮಾನಗಳ ಒಂದು ಅಡಚಣೆಗಳ ಒಂದು ಸೋಲು, ಅವಕಾಶಗಳ ಒಂದು ಚಾಲೆಂಜಸ್ನೆಲ್ಲ ಒಂದು ಗಂಟು ಮೂಟೆ ಕಟ್ಟಿ ಆ ಮೆಟ್ಟಲನ್ನ ಮಾಡಿಕೊಂಡು ಹತ್ತಿದಂತ ಎಲ್ಲಾ ಸಾಧಕಿಯರಿಗೂ ನಾನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತೇನೆ. ಯಾಕೆಂದ್ರೆ ಒಂದು ಹೆಣ್ಣು ಮಗಳು ಅಷ್ಟು ಸುಲಭ ಅಲ್ಲ. ಇಲ್ಲಿವರೆಗೂ ಬರ್ಲಿಕ್ಕೆ ಬಹಳಷ್ಟು, ನೀವು ಒಬ್ಬೊಬ್ರು ಒಂದೊಂದು ತಾಯಿಯನ್ನ, ಒಂದು ಹೆಣ್ಣು ಮಗಳನ್ನ ಕೇಳಿದಾಗ ಅವಳ ಕತೆ, ಅವಳ ಹೋರಾಟ, ಅವಳ ನೋವು, ಅವಳ ಬದುಕನ್ನ ಹೇಳ್ತಾರೆ. ಮತ್ತೆ ವರ್ಷ ಪೂರ್ತಿ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಲ್ಲಿ ಕಾಮಿನಿ ರಾವ್ ಅವ್ರನ್ನ ತೋರಿಸ್ತಾ ಇದ್ರು. ನಾನು ಒಬ್ಳು ವೈದ್ಯೆಯಾಗಿ ವೈದ್ಯ ಲೋಕ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದೆ. ರವಿ ಹೆಗ್ಡೆ ಅವರೇ, ಇವತ್ತಿಗೂ ಆ ಸ್ತ್ರೀ ಭ್ರೂಣ ಹತ್ಯೆಗಳು ನಡೀತಾ ಇದೆ. ಬೆಳಗಾವಿನಲ್ಲಿ 14 ದಿನಗಳ ಮುಂಚೆ 14 ದಿವಸದ ಹೆಣ್ಣು ಮಗಳು, ಮೊದಲನೇ ಮಗಳು ಹೆಣ್ಣು ಮಗಳು ಹುಟ್ಟಿದಾಳೆ ಅಂತ ಹೇಳಿ ತಂದೆ ಮಗುವನ್ನ ಸಹ ನೋಡದೆ ಅವಳ ಮನೆಗೆ ಹೋಗಿ ರಾತ್ರಿ ಆ ಪುಟ್ಟ 14 ವರ್ಷದ ಕಂದ ಮನೆಗೆ ವಿಷ ಉಣಿಸಿ ಸಾಯಿಸ್ತಾನೆ. ಆ ತಾಯಿ ಅಲ್ಲಿಂದ ನನಗೆ ಅಳ್ತಾ ಫೋನ್ ಮಾಡ್ತಾಳೆ, ನನ್ನ ಗಂಡನ ಅರೆಸ್ಟ್ ಮಾಡಿಸಿ ಮೇಡಮ್, ಅವನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ. ಅವನು ಬಂದು ಜೈಲಿಗೆ ಹೋದಾಗ ನನಗೆ ಫೋನ್ ಮಾಡ್ತಾರೆ, ಮೇಡಮ್ ಅವನ ಅರೆಸ್ಟ್ ಆಗ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೂ ಈ ಶತಮಾನದಲ್ಲೂ ಸಹ ಹೆಣ್ಣು ಮಕ್ಕಳು ಬೇಡ, ಮೊದಲಿಗೆ ಹೆಣ್ಣು ಮಗಳು ಹುಟ್ಟಬಾರ್ದು ಅನ್ನುವ ಸಮಾಜ ಇನ್ನೂ ಬದಲಾಗಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಹೆಣ್ಣಿಲ್ಲದೆ ಸೃಷ್ಟಿ ಇಲ್ಲ, ಅವಳಿಲ್ಲದೆ ನೀವಿಲ್ಲ. ಈ ಪ್ರಪಂಚದಲ್ಲಿ ಅರ್ಧದಷ್ಟು ನಾವಿದ್ರೆ, ತಾಯಿಯಂದ್ರಿದ್ರೆ ಅರ್ಧದಷ್ಟು ಅವಳು ಹುಟ್ಟಿಸಿದ ಮಕ್ಕಳಿದ್ದೀರಾ ನೀವು. ನಿಮ್ಮ ಮೇಲಿಂದಾನೆ ನಮ್ಮ ಮೇಲೆ ದೌರ್ಜನ್ಯ ಆಗಬಾರ್ದು. ಹೌದಾ ಇಲ್ವಾ? ಹೌದಾ ಇಲ್ವಾ? ಯಾಕೆಂದ್ರೆ ನೀವಿಲ್ಲದೆ ನಾವಿಲ್ಲ. ನಮ್ಮ ತಂದೆ ನನ್ನನ್ನು ಓದಿಸ್ತೇ ಹೋಗಿದ್ರೆ, ನಮ್ಗೆ ಶಿಕ್ಷಣ ಕೊಟ್ಟರೆ ಹೋಗಿದ್ರೆ, ನಾನು ಹಳ್ಳಿಯಿಂದ ಮೊದಲನೇ ವಿದ್ಯಾವಂತೆ ಆಗ್ತಿರ್ಲಿಲ್ಲ, ಮೊದಲನೇ ಡಾಕ್ಟರ್ ಆಗ್ತಿರ್ಲಿಲ್ಲ. ಇವತ್ತು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಕಟ್ಟಿದಂತ ಈ ವೇದಿಕೆಗೆ ಬಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಸಾಧಕಿಯರಿಗೆ ಸನ್ಮಾನ ಮಾಡುವಂತ ಅವಕಾಶ ಸಿಗ್ತಾ ಇರಲಿಲ್ಲ. ನನ್ನನ್ನು ಓದಿಸಿದಂತ ಒಂದು ತಂದೆನೂ ಸಹ ಪುರುಷ. ಇವತ್ತು ಎಷ್ಟೋ ಜನ ಇಲ್ಲಿ ಹೆಣ್ಮಕ್ಳು ಬಂದಿದ್ರು, ಅವರ ಮನೆಯವರು ಅವರಿಗೆ ಸಹಕಾರ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡದೇ ಇದ್ರು ಬಹಳಷ್ಟು ಜನ ಹೆಣ್ಮಕ್ಳು ಸಾಧಕಿಯರ ಸನ್ಮಾನ ತಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಾವಿಷ್ಟೇ ಕೇಳೋದು, ಗಂಡು ಮಕ್ಕಳ, ಅದು ತಂದೆ ಇರಲಿ, ಗಂಡ ಇರಲಿ, ಸ್ನೇಹಿತ ಇರಲಿ, ಅಣ್ಣ ತಮ್ಮ ಇರಲಿ, ನಮ್ಮೊಟ್ಟಿಗೆ ನಡೀರಿ, ನಮ್ಮೊಟ್ಟಿಗೆ ಶಕ್ತಿಯನ್ನ ತುಂಬಿ ನಾವು ನಿಂತರೆ ಸಮಾಜವನ್ನ ಕಟ್ಟೆವೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಭಾರತ ದೇಶವನ್ನ ಉತ್ತುಂಗಕ್ಕೆ ತಗೊಂಡೋಗ್ಬೇಕು ಅಂತಂದ್ರೆ
ಆ 50% ಇರುವಂತ ಹೆಣ್ಣು ಮಕ್ಕಳ ಕೊಡುಗೆ ಬಹಳ ಮುಖ್ಯ ಅಂತ ಹೇಳ್ತಾ, ರವಿ ಹೆಗ್ಡೆಯವರೇ, ದಿನ ಓದುವ ಪತ್ರಿಕೆಗಳಲ್ಲಿ ನಂದು ಮೊದಲನೇ ಪತ್ರಿಕೆ ಕನ್ನಡಪ್ರಭ. ಅದನ್ನ ಓದ್ತಾ ಮತ್ತೆ ಹಲವಾರು ಪತ್ರಿಕೆಗಳನ್ನ ಓದ್ತಾ ನಾನು ದಿನವನ್ನ ಪ್ರಾರಂಭ ಮಾಡ್ತೇನೆ. ಈ ಪತ್ರಿಕೆ ಇನ್ನೂ ಉತ್ತಮಕ್ಕೆ ಹೋಗಲಿ ಅಂತ ಹೇಳ್ತಾ, ಹಾರೈಸ್ತಾ, ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳೆ. ಥ್ಯಾಂಕ್ ಯು. ನಾಗಲಕ್ಷ್ಮಿ ಚೌಧರಿ ಅವರು ಒಂದು ರೀತಿ ಮನೆ ಮಗಳಿದ್ದ ಹಾಗೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಕನ್ನಡಪ್ರಭಕ್ಕೂ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪರವಾಗಿ ಈ ನೆನಪಿನ ಕಾಣಿಕೆ ನಿಮಗಾಗಿ ರವಿ ಹೆಗ್ಡೆ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಇದನ್ನ ನೋಡಿದಾಗೆಲ್ಲ ಸುವರ್ಣ ಮತ್ತು ಕನ್ನಡಪ್ರಭದೊಂದಿಗಿನ ನಿಮ್ಮ ನಂಟು, ನಿಮ್ಮ ಪ್ರೀತಿ ನೆನಪಾಗ್ತಾ ಇರಬೇಕು ಅನ್ನೋದು ನಮ್ಮೆಲ್ಲರ